ಹೊತ್ತು ಹೊತ್ತು ಕೂರುವ. ಇದು ಆಲೂಗಡ್ಡೆ ಆದಮೇಲೆ ಭೃಂಗರಾಜ ಸೊಪ್ಪು ಇದು ನೋಡ್ತಾ ಇರ್ಬೋದು. ಇದು ಎಲ್ಲ ಆಯಿಲಿಗೆ ಯೂಸ್ ಮಾಡ್ತೀನಿ. ಆಯಿಲಿಗೆ ಒಂದು 3-4 ದಿನ ಕೆಳಗಡೆ ಇಟ್ಟಿದ್ದೆ, ಆಗಲೇ ಅಷ್ಟು ಬೇಗ ಬಂದೈತೆ ಅರ್ಥ. ಅದಕ್ಕೆ ನಾನು ಇಟ್ಟಿದ್ದು ಯಾವುದು ಫೇಲ್ ಆಗೋಲ್ಲ, ಬೇಗ ಬರುತ್ತೆ. ಇದರಲ್ಲೆಲ್ಲ ಏನು ಕಸ ಆಗಿದೆ ಅಂದರೆ ಇದೆಲ್ಲ ಭೃಂಗರಾಜು. ಯಾಕೆ 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 ಅನ್ಯಾಯವಾಗಿ ಒಂದು ಗಿಡನ ಸಾಕ್ಬಿಟ್ಟೆ. ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ, ನನ್ನ ಮನೆ ಹತ್ರ ಮಿನಿ ಗಾರ್ಡನ್ ಬೆಳೆಸಿದ್ದೀನಿ, ಕೈತೋಟ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ನಮ್ಮ ಮನೆ ಹತ್ರ ಏನೆಲ್ಲ ಗಿಡಗಳು ಹಾಕಿದ್ದೀನಿ, ಯಾವ ಥರ ಬಂದಿದೆ ಅನ್ನೋದು ಈ ಲಾಗ್ ಪೂರ್ತಿಯಾಗಿ ಹಾಕ್ತೀನಿ ನೋಡಿ. ಹಾಗೆ ಸಪೋರ್ಟ್ ಮಾಡಿ, ಹಾಗೆ ನನ್ನ ಮಕ್ಳಿಗೂ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡೋಣ ಈಗ ನಮ್ಮ ತೋಟ, ಕೈ ತೋಟ ಹೇಗಿದೆ ಅನ್ನೋದು ತೋರಿಸ್ತೀನಿ ನೋಡಿ. ಓಕೆ, ಇದು ನಮ್ಮ ತುಳಸಿ ಗಿಡ. ಇದು ಎಷ್ಟು ಸಂಪಾಗಿ ಬರೋದಕ್ಕೆ ಕಾರಣ ಅಂತಂದರೆ, ನಾನು ಇದ್ರ ಮೇಲೆ ಏನಾದರೂ ಬೀಜ ಆ ಥರ ಬಂದರೆ ಈ ಥರ ಹಿಂಗೆ ತೆಗೆದು ಬಿಸಾಕಿರ್ತೀನಿ. ಅದಕ್ಕೋಸ್ಕರ ಹೊಸ ಚಿಗುರು ಎಲೆಗಳೆಲ್ಲ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಮತ್ತು ಅದಾದಮೇಲೆ ಇಲ್ಲೊಂದಿದೆ. ಆಮೇಲೆ ಇದು ಮಾವಿನಕಾಯಿ ಗಿಡ ಇದು. ಬಟ್ ಏನಂದರೆ ಇದು ಮೇಲೆ ಇದು ನಮ್ಮ ಋಷಿ ಕಿತ್ತಾಕ್ಬಿಟ್ಟಿದ್ದಾಳೆ. ಸೊ ಹಾಗೆ ನೋಡೋಣ. ಇದು ಚಿಟ್ಟೆಕಾಯಿ ಗಿಡ. ನಾನು ಇದರಲ್ಲಿ ಆಗಲೇ 2 ಸಾರಿ ಚಿಟ್ಟೆಕಾಯಿ ಪಲ್ಯ ಅದೆಲ್ಲ ಮಾಡಿ ತಿಂದಿದ್ದೆ. ಇವಾಗ ಬಳ್ಳಿ ತೋರಿಸಿದ್ನಲ್ವ, ಆ ಬಳ್ಳಿಲಿ ಬಂದಂತಹ ಚಿಟ್ಟೆಕಾಯಿ ಎಷ್ಟು ಬಂದಿದೆ. ಇದು 2ನೇ ಸಾರಿ ನಾನು ತೆಗೆದಿರೋದು ಚಿಟ್ಟೆಕಾಯಿ. ಮೊದಲನೇ ಸಾರಿ ಬಂದಾಗ ಸ್ವಲ್ಪ ಜಾಸ್ತಿ ಇತ್ತು, 2ನೇ ಸಾರಿ ಇಷ್ಟೇನೆ ಸಿಕ್ಕಿದ್ದು. ಆಮೇಲೆ ಇವಾಗ ಗಿಡ ಒಣಗ್ತಾ ಇದೆ. ಬಟ್ ಮಾಡಿ ನಾ ಬೆಳೆಸಿ ತಿಂದಿರೋದೇ ನನಗೊಂಥರ ಖುಷಿ, ನಿಜ ಹೇಳ್ಬೇಕಂದ್ರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಟೊಮೊಟೊ ಗಿಡ, ಆಮೇಲೆ ಮೆಣಸಿನಕಾಯಿ ಗಿಡ. ಇದು ಭೃಂಗರಾಜ ಸೊಪ್ಪು. ತುಂಬ ದಿನ ಭೃಂಗರಾಜ ಸೊಪ್ಪು ಸಿಗುತ್ತಾ ಅಂತ ಕೇಳ್ತೀರಾ. ಬಟ್ ನಾನು ನಮ್ಮ ಮನೆ ಹತ್ರನೇ ಬೆಳೆಸ್ಕೊಂಡು ಯೂಸ್ ಮಾಡ್ತೀನಿ ಆಯಿಲಿಗೆ. ಇದನ್ನು ಅಷ್ಟೇ ಭೃಂಗರಾಜ ಸೊಪ್ಪು ಮತ್ತು ಮೆಣಸಿನ ಗಿಡ ಇದೆ. ಮತ್ತು ಆಮೇಲೆ ಕನಕಾಂಬರ ಸಸಿ. ಇದು ಮೆಣಸಿನ್ಕಾಯಿ ಗಿಡ ಇದೆ. ತುಂಬ ಮೆಣಸಿನ್ಕಾಯಿ ಬಿಟ್ಟಿತ್ತು, ಬಟ್ ಇವಾಗ ಎಲೆ ಎಲ್ಲ ಹಳದಿ ಕಲರ್ ಆಗಿದೆ, ಅಂದರೆ ಇದರ ಆಯುಷ್ ಮುಗೀತು ಅಂತ ಅರ್ಥ. ಇದು ಮೆಣಸಿನ್ಕಾಯಿ ಗಿಡ, ಇದು ಹೋಗ್ಬಿಟ್ಟಿದೆ. ತುಂಬ ಸಾರಿ ಮೆಣಸಿನ್ಕಾಯಿ ಎಲ್ಲ ಬಿಟ್ಟಿತ್ತು, ತೊಗೊಂಡಾಯಿತು. ಆಮೇಲೆ ಇದು ಕುಪ್ಪೆ ಸೊಪ್ಪಿನ ಗಿಡ ಅಂತಾರೆ. ಇದು ಏನಂದರೆ ಸೋಪು ಮಾಡ್ಬೋದು, ಮತ್ತು ಎಣ್ಣೆಯಲ್ಲಿ ಇವು ಹಾಕಿ ಕಾಯಿಸೋದ್ರಿಂದ ತಲೆ ಕೂದಲು ಉದ್ರೋದು ಕಡಿಮೆ ಆಗುತ್ತೆ, ಅದಿದು. ಆಮೇಲೆ ಮೆಣಸಿನ್ಕಾಯಿ ಗಿಡಗಳು ಜಾಸ್ತಿ ಇದ್ದಾವೆ. ಇದರಲ್ಲಿ ಮೆಂತ್ಯ ಸೊಪ್ಪೆಲ್ಲ ಹಾಕಿದ್ದೆ, ಒಂದು ಸ್ವಲ್ಪ ತೊಗೊಂಡೆ, ಇವಾಗ ಹಾಕಿಲ್ಲ. ಮತ್ತು ಇದರಲ್ಲಿ ಏನೋ ಬೀಜ ಆಗಿದೆ. ಇದು ಭೃಂಗರಾಜು ಸೊಪ್ಪು. ದಯವಿಟ್ಟು ಯಾರು ಭೃಂಗರಾಜು ಸೊಪ್ಪನ್ನ ಕೇಳೋಕ್ಕೆ ಹೋಗಬೇಡಿ, ಬರೀ ಆಯಿಲ್ ಮಾತ್ರ ನಾನು ಸೇಲ್ ಮಾಡೋದು. ಭೃಂಗರಾಜು ಸೊಪ್ಪು ನನಗೆ ಸಾಕಾಗಲ್ಲ. ಇದು ಬಂದು ಪಾಲಕ್ಕು, ನೋಡ್ತಾ ಇರ್ಬೋದು. ತುಂಬ ಅಂದರೆ ತುಂಬ ಸರಿ, ಒಂದು 5-6 ಸರಿ ನಾನು ಪಾಲಕ್ ತೊಗೊಂಡು ಮಾಡಿದ್ದೀನಿ. ಆಮೇಲೆ ಅಲೆವೇರಾ ನೋಡ್ತಾ ಇರ್ಬೋದು. ಎಷ್ಟೋ ಸಾರಿ ಕಟ್ ಮಾಡಿ ನಾನು ಆಯಿಲಿಗೆಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಭೃಂಗರಾಜದು. ಇರಕ್ಕಂದ ಇದು ಏನಂದರೆ ಅಲಸಂದೆ ಕಾಳು ಗಿಡ. ಬಟ್ ಇದು ಏನು ಇರುವೆಗಳು ಬಿಟ್ಬಿಟ್ಟಿದೆ, ಯಾಕೆ ಅಂತಲೇ ಗೊತ್ತಿಲ್ಲ. ಮತ್ತು ಆಮೇಲೆ ಪುದೀನ ಸೊಪ್ಪು ಒಣಗೋಗಿದೆ ಈ ಕಡೆ, ಯಾಕಂದರೆ ತುಂಬ ಸಾರಿ ಪುದೀನ ಸೊಪ್ಪು ತೊಗೊಂಡು ಅಡುಗೆ ಎಲ್ಲ ಮಾಡಿದ್ದೀನಿ. ಪಲಾವ್ ಅಂತೆ, ಪುದೀನ ಬಾತ್ ಅಂತೆ ಮಾಡಿದ್ದೀನಲ್ವ, ಅದಕ್ಕೋಸ್ಕರ ಸೊಪ್ಪು ಖಾಲಿ ಆಗಿದೆ. ಇದು ಮತ್ತೆ ಚಿಗಿದ್ಕೊಂಡಿದೆ ಒಂದು ಸ್ವಲ್ಪ. ಅದು ಪುದೀನ ಬರ್ತಾನೇ ಇರುತ್ತೆ, ಮಂಡು ಅಂತಲೇ ಹೇಳ್ಬೋದು. ಇದು ಆದಮೇಲೆ ನೆಕ್ಸ್ಟ್ ದೊಡ್ಡ ಪತ್ರೆ ಗಿಡ. ಚೆನ್ನಾಗಿತ್ತು, ಯಾಕೋ ಗೊತ್ತಿಲ್ಲ, ಈ ಬಿಸಿಲಿತ್ತಲ್ಲ ಇಷ್ಟು ದಿನ, ಅದಕ್ಕಾಗಿ ಗಿಡಗಳು ಆಲ್ಮೋಸ್ಟು ಹೋಗ್ಬಿಟ್ಟಿದೆ. ಯಾಕಂತಲೇ ಗೊತ್ತಿಲ್ಲ. ಇದರಲ್ಲಿ ಇದು ತುಪ್ರೆ ಬಳ್ಳಿ ಹಿಂಗೆ ಮೇಲ್ಗಡೆ ಬಿಟ್ಟಿದ್ದೀವಿ. ಇವಾಗ ಇರುವೆ ಇದಾವ ಋಷಿ. ಯಪ್ಪ, ನಾನು ಬಂದೇನಂದ್ರೆ ಅವಳು ಬರ್ತಾಯಿದ್ದಾಳೆ ನೋಡೋದಕ್ಕೆ. ಸೊ ಇದು ಇದರಲ್ಲೂ ಇರುವೆ ಆಗಿಬಿಟ್ಟಿದೆ. ಯಾಕೆ ಆಗ್ತಾಯಿದೆ ಅಂತಲೇ ಗೊತ್ತಾಗ್ತಾಯಿಲ್ಲ ನನಗೆ. ನೀರೆಲ್ಲ ಟೈಮ್ ಸರಿಯಾಗಿ ಹಾಕ್ತಾಯಿದ್ದೀನಿ, ಆದರೂ ಆಗಿದೆ. ಇದು ಕಾಟನ್. ಇದು ಹತ್ತಿ ಎಲ್ಲಿಂದ ಬರುತ್ತೆ ಅಂತಂದರೆ, ಅಲ್ಲಿ ಒಂದು ಗಿಡ ಇದೆ, ಅದರಿಂದ ಬರೋದು. ಇಲ್ಲೆಲ್ಲ ಮೇಲುಗಡೆ ಏನಾದರೂ ಜಾಗ ಇದ್ದರೆ ಫುಲ್ಲು ಗಿಡಗಳು ಹಾಕ್ಬಿಡ್ತಿದ್ದೆ. ಬಟ್ ಏನು ಮಾಡ್ತೀವಿ, ಇದು ಇಟ್ಬಿಟ್ಟಾರೆ. ನಮ್ಮದಲ್ಲ ಇದು, ಮನೆ ಓನರ್ದು.
ಪಾಪ ದೊಡ್ಡ ಮನೆ ಮಾಡಿಕೊಟ್ಟಿದ್ದಾರೆ ನಮಗೆ, ತುಂಬ ಖುಷಿಯಾಗುತ್ತೆ ನೋಡಿ. ಇಲ್ಲಿಂದ ಅಲ್ಲಿ ಎಂಡುವರೆಗೂ ಇದೆ, ಅಲ್ಲಿ ಡ್ರಮ್ ಇದೆ ಅಲ್ವಾ, ಅಲ್ಲಿವರೆಗೂ ಇದೆ. ತುಂಬ ಚೆನ್ನಾಗಿದೆ ಮನೆ ಮಾತ್ರ. ಮನೆ ಹೋಮ್ ಟೂರು ಮಾಡ್ತೀನಿ ಅಂತೇಳಿ ಮಾಡೇ ಇಲ್ಲ ನಾನಂತೂ. ಇರಲಿ ಪರವಾಗಿಲ್ಲ, ಅದರಿಂದ ಏನು ಪ್ರಯೋಜನ ಅಲ್ವಾ. ಸೊ ಹಂಗಾಗಿದ್ರೆ ಇಲ್ಲಿ ತುಪ್ರಿಕಾಯಿ ಆಗಿತ್ತು, ಕೋತಿಗಳು ಬರ್ತಾವಲ್ಲ ತಿನ್ಕೊಂಡ್ಬಿಟ್ಟಿದ್ದಾವೆ ಅಂತ ಅನಿಸುತ್ತೆ. ಈ ಚಿಕ್ಕ ಬಳ್ಳಿಗೆ ಎಷ್ಟೊಂದು ಹೂಗಳಾಗಿದೆ ನೋಡಿ. 2 ಚಿಕ್ಕದು ಇಷ್ಟಿಷ್ಟು ಉದ್ದ ಬಿಟ್ಟಿತ್ತು, ಹೋಗ್ಬಿಟ್ಟಿದೆ. ಅಯ್ಯೋ. ಓಕೆ, ಇಷ್ಟೇ ನಂದು ಹೋಮ್ ಗಾರ್ಡ್. ಇನ್ನೂ ಐತೆ, ಮುಂದೆ ಇನ್ನೊಂದು ಸ್ವಲ್ಪ ತೋರಿಸ್ತೀನಿ ಅಲ್ಲಿ. ಏಯ್ ಖುಷಿ, ಇಳಿಯಮ್ಮ. ಫುಲ್ಲು ಮೆಟ್ಲುಗಳು, ಯಾಕಂದರೆ ಮೇಲುಗಡೆ ಏನು ಬರಲ್ವಲ್ಲ, ಹಂಚಿದೆ ಅಲ್ವಾ. ಸೊ ಅದಕ್ಕೋಸ್ಕರನೇ ಫುಲ್ಲು ಗಿಡಗಳು ಹಾಕ್ಬಿಟ್ಟಿದ್ದೀನಿ. ಅಲ್ಲಿಂದ ಹಾಕ್ಬಿಟ್ಟಿದ್ದೀನಿ. ಕೊತ್ತಂಬರಿನೂ ಹಾಕಿದ್ದೆ, ತುಂಬ ಸೇರಿ ಕೊತ್ತಂಬರಿನೂ ಮಾಡ್ಕೊಂಡು ತಿನ್ಕೊಂಡಿದ್ದೀನಿ. ಕೊತ್ತಂಬರಿ, ಚಿಟೆಕಾಯಿ, ಪ್ರತಿಯೊಂದು. ಬಮ್ಮ. ಏಯ್ ಯಾಕೆ ಅನ್ಯಾಯವಾಗಿ ಒಂದು ಗಿಡನ ಸಾಕ್ಬಿಟ್ಟೆ. ಹೋಗೆ ಇಳಿ. ಅದು ಸೊಪ್ಪು ನೋಡು ಹೆಂಗೆ, ಈಗ ಕೊತ್ತಂಬರಿ ಕಿತ್ತುತ್ತಾಳೆ. ಈ ಗಿಡ ಇವಾಗ ಕಿತ್ತಾಕಿ ಮತ್ತೆ ಬೀಜ ಹಾಕಬೇಕು, ಯಾಕಂದರೆ ಒಣಗೋಗ್ಬಿಟ್ಟಿದೆ. ಇದರಲ್ಲಿ 1-2 ಸರಿ ಆ ಥರ ನಾನು ಮಾಡ್ಕೊಂಡು ತಿಂದಿದ್ದೀನಿ ಆಲ್ರೆಡಿ. ಮತ್ತು ಬೀಜ ಹಾಕಿದರೆ ಮತ್ತೆ ಬರುತ್ತೆ, ಮತ್ತೆ ತಿನ್ನೋದು, ಮತ್ತೆ ಹೋದರೆ ಮತ್ತೆ ಹಾಕೋದು, ಮತ್ತೆ ತಿನ್ನೋದು ಅಷ್ಟೇ. ಯಾಕೋ ಎಲ್ಲ ಕಡೆ ಬಿಸಿಲು ಜಾಸ್ತಿ ಇತ್ತಲ್ವ ಇಷ್ಟು ದಿನ, ಅದಕ್ಕೋಸ್ಕರ. ಈ ಥರ ತುಳಸಿ ಗಿಡ ಮಾತ್ರ ಸೂಪರಾಗಿ ಬಂದಿದೆ. ಬಾ. ಇಲ್ಲಿ ಡ್ರಮ್ ಯಾಕೆ ಇಟ್ಟಿದ್ದೀನಿ ಅಂದರೆ, ನಮ್ಮ ಮನೇಲಿ ಸಿಂಕ್ ಇಲ್ಲ, ಪಾತ್ರೆ ಎಲ್ಲ ಆಚೆ ತೊಳೆಯೋದು, ಅದಕ್ಕೋಸ್ಕರ. ನಿಮಗೂ ತುಳಸಿ ಗಿಡ ಈ ಥರ ಬೆಳಿಬೇಕಂದ್ರೆ ಮೇಲುಗಡೆ ಬೀಜ ಬಂದಿದ್ದು ಇಲ್ಲಿ ನೋಡಿ, ಇಲ್ಲಿ ಕಾಣಿಸುತ್ತೆ. ಈ ಬೀಜ ಇಲ್ಲಿದೆ, ಒಂದು ಚಿಕ್ಕದಿದೆ, ಬಟ್ ಅದನ್ನು ಉಗುರು ತಾಕ್ಲಾರ್ದಂಗೆ ಹಿಂಗೆ ತೆಗೆದ್ರೆ ಮತ್ತೆ ಹೊಸದು ಚಿವುಟ್ಕೊಂಡು ಚೆನ್ನಾಗಿ ಬೆಳೆಯುತ್ತೆ ಸೊಂಪಾಗಿ. ಇದು ಆಯಿತಾ. ನೆಕ್ಸ್ಟ್ ಇವಾಗ ಇದೂ ಅಷ್ಟೇ, ಕುಪ್ಪೆ ಸೊಪ್ಪು ಅಂತಾರೆ, ಅದೇ ಸೋಪಿಗೆ ಆಯಿಲಿಗೆ ಯೂಸ್ ಮಾಡೋದು. ಎಲ್ಲ ಕಡೆ ಸಿಗುತ್ತೆ, ಹಳ್ಳಿ ಕಡೆ, ಬೆಂಗಳೂರು ಕಡೆ ಎಲ್ಲ ಪ್ರತಿಯೊಂದು ಜಾಗದಲ್ಲೂ ಇದು ಸೊಪ್ಪು ಸಿಗುತ್ತೆ. ಸುಮ್ಮನೆ ಅನ್ಯಾಯವಾಗಿ ಬೆಳೆದಿರುತ್ತೆ, ನೀವು ನೋಡ್ಬೋದು. ಇದಾದಮೇಲೆ ತುಳಸಿ ಗಿಡ. ಯಾಕೆ ತುಳಸಿ ಜಾಸ್ತಿ ಹಾಕಿದ್ದೀನಿ ಅಂದರೆ, ಈ ಪಾಟ್ ಬಂದು ಅಪ್ಪ ಇಲ್ಲ ಕಂದ ಒಳಗಡೆ ಇದ್ದಾರೆ ನೋಡು, ಇಲ್ಲಿ ನೋಡಿ, ಇಲ್ಲಿ ಭೃಂಗರಾಜ ಸೊಪ್ಪು ಜಾಸ್ತಿ ಬೇಕಾಗುತ್ತೆ. ಆಯಿಲ್ ಮಾಡ್ತಾನೇ ಇರ್ತೀನಿ ಅಲ್ವಾ, ಮಾಡಿದಾಗೆಲ್ಲ ಬೇಕಾಗುತ್ತೆ ನನಗೆ, ಅದಕ್ಕೋಸ್ಕರ. ಇದು ಅಂದರೆ ನಾನು ಹಾಲು ಹಾಕ್ಸ್ಕೊಂಡು ಬರ್ತೀನಲ್ವ, ಅವ್ರ ಮನೆಯವ್ರದ್ದು ಓಪ್ನಿಂಗ್ ಇದೆ, ಮನೆ ಓಪ್ನಿಂಗ್ ಇದೆ, ಅದಕ್ಕೋಸ್ಕರ ಆವತ್ತಿನ ದಿನ ತುಳಸಿ ಗಿಡ ತೊಗೊಂಡು ಹೋಗ್ತಾರಂತೆ. ಸೊ ಹಂಗಾಗಿ ಒಂದು ಗಿಡ ನಿಮ್ಮ ಮನೆ ಹತ್ರ ಹಾಕಿರೋ, ಬೇಕಾದ ತೊಗೊಂಡು ಹೋಗ್ತೀವಿ ಮನೆ ಓಪ್ನಿಂಗ್ ದಿನ ಅಂತ ಹೇಳಿದ್ರು, ಅದಕ್ಕೋಸ್ಕರ ತುಳಸಿ ಗಿಡ ಬೆಳೆಸಿದ್ದೀನಿ. ಅದಾದಮೇಲೆ 8 ಗಂಟೆ ಸಸಿ ಅಂತಾರೆ, ಕೆಲವರು 6 ಗಂಟೆ ಸಸಿ ಈ ಥರನೂ ಅಂತಾರಂತೆ ಇದಕ್ಕೆ. ಬಟ್ ನಮ್ಮ ಬಳ್ಳಾರಿ ಕಡೆ 8 ಗಂಟೆ ಸಸಿ ಅಂತಿದ್ವಿ ನಾವು. ನೋಡ್ತಾ ಇರ್ಬೋದು, ಡೈಲಿ ಒಂದೊಂದು ಹೂ ಅರಳುತ್ತೆ. ಇವತ್ತು ಬೆಳಗ್ಗೆ ಅರಳಿತ್ತು, ಇವಾಗಲೇ ಬಾಡೋಗಿದೆ. ಅಲ್ಲೆಲ್ಲ ಕೈ ಹಾಕ್ಬಿಡ ಬಾರೆ, ಬಾ ಇಲ್ಲಿ ಬಾ ಋಷಿ. ಯಪ್ಪ, ಸಂಜೆ ಟೈಮು ವೀಡಿಯೋ ಮಾಡ್ತಾಯಿದ್ದೀನಿ, ಸೊಳ್ಳೆಗಳು ಸ್ಟಾರ್ಟ್ ಆಗ್ಬಿಟ್ಟವು. ಇದು ನೋಡಿ, ಇದು ನಮ್ಮ ತುಳಸಿ. ನಾವು ಪೂಜೆ ಎಲ್ಲ ಮಾಡೋದು ಈ ತುಳಸಿಗೆ. ಅಲ್ಲಿ ಅದು ಸುಮ್ಮನೆ ನಾಟ್ಕೊಂಡಿದೆ, ಬಟ್ ಅಲ್ಲಿ ಏನು ಪೂಜೆ ಮಾಡಲ್ಲ ನಾನು, ಇಲ್ಲಿ ಮಾತ್ರ ಪೂಜೆ ಮಾಡೋದು. ಇದನ್ನು ಅಷ್ಟೇ, ಕೌಲು ನೋಡಿ ಹೆಂಗೆ ಯಾವ ಥರ ಹೊಡೆದಿದೆ ಅಂತಂದೇಳಿ. ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಹೊಸ ಚಿಗುರುಗಳು ಹೆಂಗೆ ಬಂದಿದೆ ಅಂತಂದೇಳಿ. ಈ ಥರ ಬೀಜಗಳು ತೆಗ್ದಾಕಬೇಕು ಅಷ್ಟೇ, ತೆಗ್ದಾಕಿದ್ರೆ ಈ ಥರ ಕೌಲಾಗಿ ಚೆನ್ನಾಗಿ ಬರುತ್ತೆ ಗಿಡ. ಆಮೇಲೆ ಇದು ಮಲ್ಲಿಗೆ ಹೂವಿನ ಗಿಡ ಇಟ್ಟಿದ್ದೆ, ಬಟ್ ಇದು ಚಿಗಿತ್ಕೊಂಡಿಲ್ಲ, ಯಾಕಂತ ಗೊತ್ತಿಲ್ಲ. ಮತ್ತು ಆಮೇಲೆ ಮನಿ ಪ್ಲ್ಯಾಂಟ್ ಅಂದರೆ ದುಡ್ಡು ಅಂತಾರೆ, ಬಟ್ ನಮ್ಮ ಮನೆಗಂತೂ ಅಷ್ಟೊಂದೇನು ದುಡ್ಡೇ ಇಲ್ಲ ಹೇಳ್ಬೇಕಂದ್ರೆ. ಹಿಂಗೆ ಬರುತ್ತೆ, ಹಂಗೆ ಖರ್ಚಾಗುತ್ತೆ, ಆ ಥರ ಎಲ್ಲರ ಮನೆ ಪ್ರಾಬ್ಲಮ್ಮು ಅದೇ. ಅದಾದಮೇಲೆ ಮನಿ ಪ್ಲ್ಯಾಂಟು ಅಲ್ಲಿವರೆಗೂ ಹೋಗಿದೆ ನೋಡಿ, ಅಲ್ಲಿವರೆಗೂ ಹೋಗಿದೆ. ಅದಾದಮೇಲೆ ಶಂಖಪುಷ್ಪ ಹೂವಿನ ಗಿಡ ರೀಸೆಂಟಾಗಿ ಹಾಕಿದ್ದೀನಿ, ಅದನ್ನು ಈ ಬಳ್ಳಿಗೆ ಬಿಟ್ಟಿದ್ದೀನಿ. ಅದು ಮನಿ ಪ್ಲ್ಯಾಂಟು, ಇದು ಶಂಖಪುಷ್ಪ ಇದಕ್ಕೆ ಬಿಟ್ಟಿದ್ದೀನಿ. ಹೂವು ಆಗಿದೆ ನೋಡಿ, ಡೈಲಿ ಆಗುತ್ತೆ ಹೂವು. ಮತ್ತು ಅದಾದಮೇಲೆ ಒಣಗಿದ ಮೇಲೆ ಅದನ್ನ ತೆಗೆದು ನಾನು ಕಷಾಯ ಮಾಡ್ಕೊತೀನಿ.
ನೋಡಿ ಈ ಥರ ಕಾಣಿಸುತ್ತೆ, ಹಿಂಗಿದೆ. ಇವಾಗ ನೆಕ್ಸ್ಟು ದಾಸವಾಳದ ಹೂವಿನ ಗಿಡ. ಇದು ನೋಡಿ, ಒಂದು ಚಿಕ್ಕದು ಇಟ್ಟಿದ್ದೆ, ಕಡ್ಡಿ ಥರ ಇಟ್ಟಿದ್ದೆ, ಈ ಥರ ಚಿಗಿದ್ಕೊಂಡಿದೆ. ಅದಾದಮೇಲೆ ಇದು ಏನಿದು ಬ್ರಾಹ್ಮಿ ಗಿಡ, ಕಮಲ ಅರಳುತ್ತಲ್ಲ ರಾತ್ರಿ 12 ಗಂಟೆಗೆ ರಾಣಿ ಅಂತಲೇ ಹೇಳ್ಬೋದು. ಬ್ರಹ್ಮ ಕಮಲದ ಗಿಡ ತುಂಬ ಹಾಕಿದ್ರೆ ನಮ್ಮ ಅಕ್ಕನ ಮನೆಗೆ, ನಮ್ಮ ಅಮ್ಮನ ಮನೆಗೆ, ಮತ್ತು ಆಮೇಲೆ ನಮ್ಮ ಪಕ್ಕದ ಮನೆಯಲ್ಲೇ ಊರಲ್ಲಿ ಅವರಿಗೆ ಕೊಟ್ಟಿದ್ದೀನಿ. ಇದೆಲ್ಲ ಭೃಂಗರಾಜ ಗಿಡ. ಮನೆ ರೀಸೆಂಟಾಗಿ ಆಯಿಲ್ ಮಾಡಿದಾಗ ತೊಗೊಂಡು ಎಲ್ಲ ಮಾಡಿರೋದು. ಆಮೇಲೆ ಇದು ಇಲ್ಲಿ ಕಾಣಿಸ್ತಿರೋದು ಬೆಳ್ಳುಳ್ಳಿ ನೋಡಿ. ಇದು ಬೆಳ್ಳುಳ್ಳಿ, ಸೇಮ್ ಈರುಳ್ಳಿ ಥರನೇ ಇರುತ್ತೆ, ಬಟ್ ಈರುಳ್ಳಿ ಅಲ್ಲ, ಬೆಳ್ಳುಳ್ಳಿದು. ಅದು ಒಣಗಿದ ಮೇಲೆ ಗಡ್ಡೆ ಆಗುತ್ತೆ. ಇದು ಯಾಕೆ ಈ ಥರ ಇದೆ ಅಂದರೆ, ನಾನು ಮೊನ್ನೆ ಕಟ್ ಮಾಡಿ ಮ್ಯಾಗಿ ಮಾಡಬೇಕಿತ್ತು, ಅದಕ್ಕೋಸ್ಕರ ಕಟ್ ಮಾಡ್ಕೊಂಡಿದ್ದೆ. ಓಕೆ, ಇದರಲ್ಲಿ ಹಿಂಗೆ. ಆಮೇಲೆ ಇದೆಲ್ಲ ಭೃಂಗರಾಜ ಗಿಡ ಮತ್ತು ಪಾಲಕ್ಕು ಇಲ್ಲಿದೆ. ಪಾಲಕ್ಕು, ಭೃಂಗರಾಜ ಗಿಡ. ಇದರಲ್ಲಿ ನೋಡಿದರೆ ಇದು ಟೊಮೊಟೊ ಗಿಡ ಮತ್ತು ಇದು ಆಲೂಗಡ್ಡೆ ಗಿಡ. ಮೊನ್ನೆ ಒಂದು ವಿಡಿಯೋ ಮಾಡಿದ್ನಲ್ವ, ಆಲೂಗಡ್ಡೆ ಯಾವ ಥರ ಬೆಳೆಯೋದು ಅಂತಂದೇಳಿ, ಅದರಲ್ಲಿ ನೋಡ್ಬೋದು. ಇದರಲ್ಲಿ ಬೆಳ್ಳುಳ್ಳಿ ಮತ್ತು ಭೃಂಗರಾಜ ಸೊಪ್ಪು ಇದೆ. ಆಯಿಲಿಗೆ ಬೇಕು ಜಾಸ್ತಿ, ಅದಕ್ಕೋಸ್ಕರನೇ ಜಾಸ್ತಿ ಎಲ್ಲೇನ ಕೇಳೋ ಭೃಂಗರಾಜ ಸೊಪ್ಪೇ ಹಾಕಿರೋದು. ಇದು ಆಲೂಗಡ್ಡೆ ಆದಮೇಲೆ ಭೃಂಗರಾಜ ಸೊಪ್ಪು ನೋಡಿ, ಎಷ್ಟೊಂದು ಬೀಜಗಳೆಲ್ಲ ಹಾಕ್ಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಇಷ್ಟೊಂದು ಸೊಪ್ಪು ಎಲ್ಲ ಬೆಳೆದಿರೋದು. ಇದಾದಮೇಲೆ ಗರಿಕೆ, ಅದೇ ಉಟ್ಕೊಂಡಿದ್ದೆ, ನಾನೇನು ಹಾಕಿಲ್ಲ. ಇದು ಮೆಣಸಿನ್ಕಾಯಿ ಗಿಡ. ಮೆಣಸಿನ್ಕಾಯಿ ಗಿಡ ಅಂದರೆ ಅದು ಚಿಕ್ಕ ಮೆಣಸಿನ್ಕಾಯಿ, ಇಷ್ಟು ಇರುತ್ತಲ್ವ, ಘಾಟವಾಗಿ ಖಾರವಾಗಿರುತ್ತಲ್ಲ, ಆ ಮೆಣಸಿನ್ಕಾಯಿ ಗಿಡ ಇದು. ಇದೇನಿದು ಕಾಂಗ್ರೆಸ್ ಗಿಡ ಎಲ್ಲ ಆಗ್ಬಿಟ್ಟೈತೆ, ನಮಗೆ ಬೇಡ ಕಾಂಗ್ರೆಸ್ ಗಿಡ ಬೇಡ. ಈ ಆಲೂಗಡ್ಡೆ, ಆಲೂಗಡ್ಡೆ ಆಗ್ಬಿಟ್ಟೈತೆ ಈಗ. ಯಾವಾಗ ಇಟ್ಟಿದ್ದೆ ಇದು? ಮೊನ್ನೆ ಇಟ್ಟಿದ್ನಲ್ಲ ಆಲೂಗಡ್ಡೆ ಗಿಡ. ಇಲ್ಲಿ ನೋಡಿ, ಮನೆ ನಿಮಗೆ ತೋರಿಸಿದ್ನಲ್ಲ ಆಲೂಗಡ್ಡೆ ಗಿಡ ಹಾಕೋದಂತಂದೇಳಿ, ಆಗಲೇ 2 ಇಟ್ಟಿದ್ದೆ. 2 ಇಟ್ಟಿದ್ದೆ. ಒಂದು ಇಲ್ಲಾಗಿದೆ ನೋಡಿ, ಇಲ್ಲಾಗಿದೆ, ಇಲ್ಲೊಂದಾಗಿದೆ. ಅದಾದಮೇಲೆ ಇದು ಕುಪ್ಪೆ ಸೊಪ್ಪು ಅಂತಾರಲ್ಲ, ಇದು ಮೆಣಸಿನ್ಕಾಯಿ. ಇದೆಲ್ಲ ಭೃಂಗರಾಜ ಸೊಪ್ಪು. ಇದು ನೋಡ್ತಾ ಇರ್ಬೋದು. ಇದು ಎಲ್ಲ ಆಯಿಲಿಗೆ ಯೂಸ್ ಮಾಡ್ತೀನಿ, ಆಯಿಲಿಗೆ, ಮತ್ತು ಆಮೇಲೆ ಇದು ಸೋಪು ಮಾಡೋದಕ್ಕೆ, ಅದಕ್ಕೆ ಇಷ್ಟು. ನನಗೆ ಆಲೂಗಡ್ಡೆ ಗಿಡ ನೋಡಿ ತುಂಬ ಖುಷಿ ಆಗೋಯ್ತು. ಮೊನ್ನೆ ಈಗ ಒಂದು 3-4 ದಿನ ಕೆಳಗಡೆ ಇಟ್ಟಿದ್ದೆ, ಆಗಲೇ ಅಷ್ಟು ಬೇಗ ಬಂದೈತಲ್ಲ ಅಂತ. ಓಹೋ, ಸೂಪರ್. ನನ್ನ ಕೈ ಗುಣ ಚೆನ್ನಾಗೈತೆ ಅಂತ ಅರ್ಥ. ಅದಕ್ಕೆ ನಾನು ಇಟ್ಟಿದ್ದು ಯಾವುದು ಫೇಲ್ ಆಗೋಲ್ಲ, ಬೇಗ ಬರುತ್ತೆ. ಇದರಲ್ಲೆಲ್ಲ ಏನು ಕಸ ಆಗಿದೆ ಅಂದರೆ ಇದೆಲ್ಲ ಭೃಂಗರಾಜು. ಬೀಜ ಹಾಕಿದ್ದೀನಿ, ಅದಕ್ಕೋಸ್ಕರ ಆಗಿದೆ. ಇದು ಕನಕಾಂಬರ ಸಸಿ ಇಲ್ಲಿರೋದು. ಈಗ ಇದನ್ನು ಅಷ್ಟೇ ಕನಕಾಂಬರ ಸಸಿ. ಇಷ್ಟೇ ನೋಡಿ. ಎಷ್ಟು ಜಾಗ ಇದ್ದರೆ ಮಾತ್ರ ಗಾಯ್ಸ್ ಹೇಳ್ಬೇಕಂದ್ರೆ ಯಾಪ ಸಿಕ್ಕಾಪಟ್ಟೆ ಇಟ್ಬಿಡ್ತೀನಿ. ಇಲ್ಲೊಂದು 2 ಇದೆ ನೋಡಿ, ನಿಂಬೆಕಾಯಿ ಗಿಡ. ಇದೂ ಅಷ್ಟೇ ನಿಂಬೆಕಾಯಿ ಗಿಡ. ಇದು ಆಮೇಲೆ ಯಾವುದಾನ ಒಂದು ದೊಡ್ಡದ್ರಲ್ಲಿ ಮಣ್ಣು ಹಾಕ್ಬಿಟ್ಟು ಇಡ್ತೀನಿ, ಅಷ್ಟೊತ್ತವರೆಗೆ ಇಲ್ಲೇ ಇರಲಿ ಇದರಲ್ಲಿ. ಈ ಥರ ನನಗೆ ಇಷ್ಟ, ಗಿಡಗಳು ಬೆಳೆಸೋದಂದರೆ ತುಂಬ ಇಷ್ಟ ನನಗೇನೆಂದರೆ ಜಾಗ ಬೇಕು. ಒಂದು ಅರ್ಧ ಎಕರೆ ಜಾಗ ನಂಗೆ ಸಿಕ್ಬಿಟ್ರೆ ಬರೀ ತರಕಾರಿಗಳೆಲ್ಲ ಬೆಳೆದು ಹಾಕ್ಬಿಡ್ತೀನಿ. ಇಷ್ಟೇ ಗಾಯ್ಸ್. ಓಕೆ, ನೋಡಿದ್ರಿ ಅಲ್ವಾ, ಸಿಂಪಲ್ ಅಷ್ಟೇ, ಇನ್ನೇನಿಲ್ಲ. ಜಾಸ್ತಿ ಭೃಂಗರಾಜ ಗಿಡಗಳೇ ಹಾಕ್ಬಿಟ್ಟಿದ್ದೀನಿ, ಅದೇ ಆಯಿಲ್ಗೋಸ್ಕರನೇ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಮತ್ತು ಹೇಗಿತ್ತು ಇವತ್ತಿನ ವ್ಲಾಗ್ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಮ ಮನೆ ಹತ್ರ ಯಾವುದೆಲ್ಲ ಗಿಡಗಳು ಹಾಕಿದ್ದೀರಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಬಾಯ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.